ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು. ನಾನು ಎಲ್ಲರನ್ನೂ ನಂಬಿದ್ದೆ, ನನ್ನನ್ನು ಯಾರೂ ನಂಬಲಿಲ್ಲ. ನಿನ್ನವರಾಗಲಿ ನಿನ್ನ ಊರಿನವರಾಗಲಿ ನಿನ್ನನ್ನು ನಂಬಬೇಕಂದ್ರೆ ದುಡ್ಡು ಮಾಡಬೇಕು, ಇಲ್ಲ ದೊಡ್ಡದಾಗಿ ಸಾಧನೆ ಮಾಡಬೇಕು. ಜೀವನದಲ್ಲಿ ತುಂಬ ನೋವು ಅನುಭವಿಸಿದ್ದೀನಿ. ನಾನು ಸಾಯ್ದಂತೂ ಖಂಡಿತ. ಆದರೆ ಸಾಧನೆ ಮಾಡುವವರೆಗೂ ನಾನು ಸಾಯೋದಿಲ್ಲ. ಡೈರೆಕ್ಟರ್ ಆಗ್ತೀನಿ. ಎಷ್ಟೇ ಕಷ್ಟಗಳು ಬಂದರೂ ಸಿನಿಮಾ ಮಾಡೇ ಮಾಡ್ತೇನೆ. ನೋಡ್ದು ಸರ್, ನೀ ಡೈರೆಕ್ಟರ್ ಆಗ್ಬೇಕಂದ್ರೆ ಒಂದು ಐಫೋನ್ ತೊಗೊಂಡು ಶಾರ್ಟ್ ಫಿಲ್ಮ್ ಮಾಡು. ಅದ್ರಿಗೆ ನನ್ನ ಕಡೆ ಅಂತ ನೀನು ಸಪೋರ್ಟ್ ಬೇಕು, ನಾನು ಮಾಡ್ತೀನಿ. చెప్పాలంటే ఏమీ లేకుండా స్టార్ట్ చేశాను లైఫ్. అదే నాకు ప్లస్ పాయింట్. జీరో నుంచి స్టార్ట్ చేశాను. నేను పోగొట్టుకోడానికి ఏమీ లేదు. అంటే ఏమొస్తేనో ప్లస్ నాకు అది చాలా అదృష్టం. అది ఎలా వచ్చింది మీకు ఇంత పాజిటివ్ అవుట్లుక్? అంటే యూజువలీ ఎంత పైకి వచ్చాక ఏదో ఒక చేదు జ్ఞాపకం మిగిలిపోతుంది. నేను ఇంత కష్టపడ్డానే, అప్పుడు నాకైనా కష్టం అని. అలా ఎప్పుడు మిగిలేదా మీకు? లేదు. ఇప్పుడు చూడండి, నేను ఒకసారి ఒక షూటింగ్ వెళ్ళాను అసిస్టెంట్ డైరెక్టర్ గా. మేము ఉండే టైంలో ఇలా ప్లేట్ తీసుకొని పోయి పెడితే ఆ ప్రొడక్షన్ బాయ్ ఇలా చూసి కూడా భోజనం లేదు అని చెప్పారు. అదే ప్రొడక్షన్ బాయ్ నేను హీరోగా వర్క్ చేసే ఫిలింలోనే చేశాను. నేను ఆయనకు అదే రెస్పెక్ట్ ఇస్తాను. బికాజ్ ఎందుకంటే ఆ టైంలో నా పరిస్థితి అలా ఉంది, అందుకే అతను అలా బిహేవ్ చేశాడు. ఇప్పుడు అప్పుడు నువ్వు ఇలా చేసావు కదా, నేను ఇప్పుడు చూపిస్తాను అంటే అది అర్థమే లేదు. నాకెవరో ఒక జర్నలిస్ట్ చాలా బాగా చెప్పారు, ద బిట్టర్నెస్ ఆఫ్ ఎ పర్సన్ షుడ్ మేక్ హిమ్ ఎ బెటర్ పర్సన్, నాట్ ఎ బిట్టర్ పర్సన్ అని. ఆ బిట్టర్నెస్ పెట్టుకుంటే నేను బిట్టర్ అయిపోతాను, సమాజాన్ని బిట్టర్ చేసేస్తాను. ಇವರೇ ನನ್ನ ಗುರುಗಳು. ನೋವಿನ ಕಷ್ಟಪಟ್ಟು ಇಂಡಿಯಾದಲ್ಲಿ ಫಾದರ್ ಆಫ್ ಡೈರೆಕ್ಟರ್ ಎಂದು ಹೆಸರಾದರು. ಶ್ರೀಕೃಷ್ಣ ಪರಮಾತ್ಮನಿಗೆ ಸುದರ್ಶನ ಆಯುಧ. ನನಗೆ ಇದು ಒಂದೇ ಆಯುಧ. ಕಾಪಾಡು ಶ್ರೀಕೃಷ್ಣ ಪರಮಾತ್ಮ. ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಹೊಸೊಬ್ಬ ಅಂತ ಅನ್ಬೋದು ನೀವು. ಬಟ್ ಆದ್ರೂ ಎಕ್ಸ್ಪೆಕ್ಟೇಷನ್ಸ್ ಕೂಡ ಹೊಸೊಬ್ಬರಿಗೆ ಆಪರ್ಚುನಿಟಿ ಕೊಡು ಅಂತಂದ್ರೆ ಆ ಒಂದು ಡೋರ್ ಏನಿದೆ ಫಾಸ್ಟ್ ಆಗಿ ಓಪನ್ ಆಗುತ್ತೆ. ನನ್ ಏನು ಗೊತ್ತಿಲ್ಲ, ನಾನು ರೆಡಿ ಇದ್ದೀನಿ, ಬಟ್ ನನ್ನ ಹತ್ರ ದೊಡ್ಡ ಟೀಮ್ ಇಲ್ಲ, ನನ್ನ ಹತ್ರ ಬಡ್ಜೆಟ್ ಇಲ್ಲ, ಅಥವಾ ಶಾರ್ಟ್ ಫಿಲ್ಮ್ ನ ಹೇಗ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಅಂತಂದ್ರೆ ಅದೇ ಕಾರಣಕ್ಕೆ ಅಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಅನ್ವಾಂಟೆಡ್ ಕಾಮಿಡಿ ಶಾರ್ಟ್ಸ್ ಹಾಕ್ಬಿಡಿ, ಯಾಕಂತಾನೆ ಇದು ನಿಮ್ಮ ಪ್ರೊಫೈಲು ಡೈರೆಕ್ಟರ್ಸ್ಗೆ ತೋರಿಸ್ತಾ ಇರ್ತೀರಾ. ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ನಿಮ್ಮ ಒಂದು ಟೀಮ್ ರೆಡಿ ಮಾಡಿಕೊಂಡು ಶಾರ್ಟ್ ಫಿಲ್ಮ್ ಚೆನ್ನಾಗಿ ತೆಗಿತೀನಿ.
ಹಲೋ ಸರ್, ಇಲ್ಲೇ ಗಾಂಧಿ ಸರ್ಕಲ್ ಕಡೆ ಇದ್ರಿ ಸರ್? ಹೌದಾ ರೀ? ಇದು ರೈಲ್ವೆ ಸ್ಟೇಷನ್ ರೋಡ್ ಐತಲ್ರಿ? ಹಾಂ ಸರ್, ರೈಲ್ವೆ ಸ್ಟೇಷನ್ ರೋಡ್ ಹಿಡ್ಕೊಂಡು ಸ್ಟೇಟ್ ಬರ್ರಿ. ಹ್ಞೂ ಸರ್, ಅಲ್ಲಿ ಮುನ್ಸಿಪಲ್ ಕಾಲೇಜ್ ಐತ್ರಿ. ಮುನ್ಸಿಪಲ್ ಕಾಲೇಜ್ ದಾಟಿಂದ ನಮ್ಮ ಆಫೀಸ್ ಐತೆ ನೋಡ್ರಿ. ಮೇಲ್ಗಡೆ ನಟರಂಗ ಅಂತ ರೋಡ್ ಇರುತ್ತೆ ನೋಡ್ರಿ. ಹೌದು ಸರ್. ಹಾಂ ಸರ್. ಅಲ್ಲಿ ಮೇಲ್ಗಡೆ ನಮ್ದು ಆಫೀಸ್ ಐತ್ರಿ, ಅಲ್ಲಿ ಬರ್ರಿ. ಓಕೆ ಸರ್, ಅದ ಬರತ್ತಿದ್ದೆ ಸರ್. ಹಾಂ ಸರ್, ಎರಡೇ ಮಿನಿಟ್ ಸರ್, ಬರತ್ತೀನಿ ರೀ. ಟಿಫಿನ್ ಮಾಡಿರಿ? ಆಯ್ತು ರೀ ಸರ್. ನಿಮ್ದು ರೀ ಸರ್? ಹಾಂ ಮಾಡಿರಿ. ಬಂದೆ ಸರ್, ಒಂದು ಎರಡೇ ಮಿನಿಟ್ ಸರ್. ಹಲೋ ಸರ್. ಹಾಂ ಹೇಳ್ರಿ. ಸರ್ ನಮಸ್ಕಾರ ರೀ. ಹಾಂ ನಮಸ್ತೆ. ನನ್ನ ಹೆಸರು ರಾಘು ಅಂತ ಹೇಳ್ರಿ. ಹಾಂ ರೀ. ಸರ್ ನಾ ಒಂದು ಸಸ್ಪೆನ್ಸ್ ಶಾರ್ಟ್ ಮೂವಿ ಮಾಡತ್ತೀನಿ ರೀ. ಹಾಂ ಹೌದಾ? ಒಂದು 5 ಮಂದಿ ಹುಡುಗರು ಬೇಕಿದ್ರಿ ಸರ್. ಹಾಂ ಹಾಂ ಹೌದ್ರಿ. ನಮ್ಮ ಹತ್ರ ಇಬ್ರು ಹುಡ್ರು ಅದಾರ ರೀ. ಹಾಂ ಸರ್. ಇಲ್ಲಿ ಇಬ್ರು ಹುಡ್ರು ಚೆನ್ನಾಗಿ ಮಾಡ್ತಾರೆ. ಮಿಕ್ಕಿದ ಹುಡ್ರು 3 ಜನ ಹುಡ್ರು ಮಠದಲ್ಲಿ ಅದಾರ ರೀ. ಅವರು ಚೆನ್ನಾಗಿ ಮಾಡ್ತಾರೆ. ಹಾಂ ಸರ್. ಸರ್ ನಿಮ್ಮ ಕಡೆ ಹತ್ರ ಭಾಳ ಹೆಲ್ಪ್ ಆಯ್ತು ರೀ. ನಿಮ್ಗೆ ಯಾವತ್ತೂ ಮರಂಗಿಲ್ಲ ಸರ್. ಹಾಂ ಸರ್. ಹಾಂ ಇಲ್ಲೇ ಬಂದೀನಿ ಸರ್. ಹಾಂ ಅದೇ ಜಸ್ಟ್ ಬಂದಿದ್ದೀವಿ ಸರ್. ಅದೇ ಸರ್, ನೀವು ಮೂರು ಹುಡುಗರು ಅದರಿಂದ ಸರ್ ನೀವು? ಹಾಂ ಸರ್. ಹಾಂ ಸ್ವಲ್ಪ ಜಲ್ದಿ ಬಂದ್ರಿ ಸರ್. ಇಲ್ಲೇ ಬಂದು ಅಜ್ಜರ ಮಠದ ಕಡೆ ಇದ್ದೆ ಸರ್. ಆಯ್ತು ಸರ್, ಆಯ್ತು ಸರ್. ಓಕೆ ಸರ್, ಸ್ವಲ್ಪ ಬೇಗನೆ ಬರ್ರಿ ಸರ್. ಇಡಲೇ ಸರ್? ಟೀಮ್ ಅಂತೂ ರೆಡಿ ಆಯ್ತು. ಶಾರ್ಟ್ ಫಿಲ್ಮ್ ಡಿಫ್ರೆಂಟಾಗಿ ಮಾಡ್ತೀನಿ, ದೊಡ್ಡದಾಗಿ ಮಾಡ್ತೀನಿ. ಹಲೋ ಸರ್. ಹಾಂ ಹೇಳಿ ಸರ್. ಅದು ಶಾರ್ಟ್ ಮೂವಿ ಬಗ್ಗೆ ಏನ್ರಿ? ಹಾಂ ಸರಿ ಸರ್. ಅದೇನು ಕರೆಕ್ಟ್ ಬಂದಿಲ್ಲ ಏನ್ರಿ ಸರ್? ಅದು ಚಲೋ ಬೇಕಂದ್ರೆ 1 ಲಾಖ 2 ಲಾಖ ರೂಪಾಯಿ ಆಗುತ್ತೆ ರೀ ಸರ. ಮತ್ತು ಹೆಂಗೆ ರೀ ಸರ, ಈಗ ಅದರ ಅರ್ಧ ಅಮೌಂಟ್ ಹಾಕಿದ್ರೆ ಮುಂದೆ ಮಾತಾಡೋಕ್ಕೆ ಬರುತ್ತೆ ಸರ್. ಜಿಮೇಲ್ ಐತಿ, ಜಿಮೇಲ್ ಬೇಕಾದ್ರೆ ಕಳಿಸ್ತೇನೆ ರೀ ಸರ್. ಜಿಮೇಲ್ ಕಳಿಸ್ಬೇಕಾದ್ರೆ ಅರ್ಧ ಅಮೌಂಟ್ ಹಾಕಿದ್ರೆ ಜಿಮೇಲ್ ಕಳಿಸ್ತೇನೆ ರೀ. ಇಲ್ಲಿಕಪ್ಪ ಅಂದ್ರೆ ನಾಳೆ ಬಂದು ಅಲ್ಲಿ ಏನಿದ್ದು ಮಾತಾಡ್ತೀನಿ ರೀ ಸರ. ನೋಡಿರಿ ಸರ್, ಹಾಕ್ಬೇಕು ನಾಳೆ. ಸರಿ ಇಡೀನಿ ಸರ್. ಎಲ್ಲದಿಯೋ? ಏನು ಮಾಡಕಂತಿ? ಟೀ ಆಯ್ತಾ? ಹಾಂ ನಂದಾಯ್ತು. ಇಲ್ಲೇ ಲೈಬ್ರರಿ ಕಡೆ ಇದ್ದೆ. ಇಲ್ಲೇ ಲೈಬ್ರರಿ ಕಡೆ ಬಂದಿದ್ನು. ಓದಿದ್ದೇನೋ ಅರ್ಥನೇ ಆಗ್ತಿಲ್ವೋ? ನಿಂಗೇನಾದರೂ ಓದಿದ್ದು ಅರ್ಥ ಆಗಿದ್ರೆ ಒಂದು ಸ್ವಲ್ಪ ನನಗೊಂದು ಸ್ವಲ್ಪ ಹೇಳು. ಬೇಕಾದ್ರೆ ಇಬ್ಬರು ಕುಂತು ಡಿಸ್ಕಸ್ ಮಾಡೋಣ.
ಸ್ವಲ್ಪ ಟ್ರೈ ಮಾಡೋಣ ಬಾರು ಹುಡುಕಿ ಯಾವ್ದಾದ್ರು ಬುಕ್ನಲ್ಲಿ ಇರ್ಬೋದು ಬಾರು ಅದ್ರ ತುಂಬಾ ಡಾಕ್ಯುಮೆಂಟ್ಸ್ ಇದ್ದಾವ ಮನೇಲಿ ಬೈತಾರಲ್ಲ ಅಂದ್ರೆ ನಾಳೆಯಿಂದ ನಂಗೆ ಲೊಕೇಶನ್ ಸಿಕ್ಕೇನು ಹೆಂಗಾದರೂ ಯೂಟ್ಯೂಬ್ನಾಗ ವಿಡಿಯೋ ಡಿಲೀಟ್ ಮಾಡಿ ಆ ಹುಡುಕಿ ಆ ರಿಯಲ್ ಕಾಪಿ ತೊಗೊಂಡು ಬೆಂಗಳೂರಿಗೆ ಹೋಗ್ಬಿಟ್ರೆ ಮುಗೀತಪ್ಪ ಕೆಲಸ ಹೋಗ್ಬಿಡ ನಡೆಯುತ್ತೆ ನಾಳೆ ಸರಿ ಅದು M2 ಶಾರ್ಟ್ ಫಿಲ್ಮ್ ಐತಲ್ಲ ಅದು ರಿಯಲ್ ಕಾಪಿ ನನಗೆ ಬೇಕು. ಅದು ವಿಡಿಯೋ ಡಿಲೀಟ್ ಮಾಡು. 20,000 ರೂಪಾಯಿ ಕೊಡ್ತೀನಿ, ಮಜಾ ಮಾಡು. ದಯವಿಟ್ಟು ಅದು ವಿಡಿಯೋ ಕೊಡೋದಾಗಲ್ಲ ನನಗೆ. ಅದು ಕೊಡಂಗಿಲ್ಲ ಬಿಡೋರು ಯಾರು ನಿಂಗೆ? ನಾನೇ ಕೊಡಂಗಿಲ್ಲ. ಅದು ಬೇಕಂತ ಬಂದೆ ನಿಮ್ಮ ಕಡೆ. ಸಾಧ್ಯ ಇಲ್ಲ ಮಾತಾಡುವ. ಎದಕ್ಕೆ ನಗಾಕತ್ತಿ? ನೋಡ್ದ ಭಾಳ ಅಂದ್ರೆ ನನಗೆ ಹೊಡಿಬೋದು 3 ಮಂದಿ ಸೇರಿ. ಹಾಂ, 3 ಮಂದಿ ಹೊಡೆದ್ರು ನಾನು ನಿಮ್ಗೆ ಯಾರಿಗೂ ಬಿಡೋಂಗಿಲ್ಲ. ಯಾರು ಸಿಂಗಲ್ ಆಗಿರ್ತಾರಲ್ಲ ಮುಟ್ಟಕ್ಕೆ ದಮ್ ಇರಬೇಕು. ನೀ ಎಷ್ಟೇ ಕಾಲು ಎಳೆದ್ರು ನಾ ಮುಂದೆ ಹೋಗ್ತಾ ಇರ್ತೀನಿ. ಅಲ್ಲ ಅಷ್ಟು ಸೈಲೆಂಟ್ ಆಗಿರ್ತಾರಲ್ಲ ಅವನ ಕಡೆ ಕೋಪ ಜಾಸ್ತಿ ಇರುತ್ತೆ. ಅದ್ರ ಕಲೆ ಬಿಟ್ಟಿದ್ದವು ಹೋಲ್ ಬಿಡವ ದುಡ್ಕೊಲಿ.